ಹುಟ್ಟುಹಬ್ಬದ ಶುಭಾಶಯಗಳನ್ನು ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ನಮ್ಮ ಸ್ನೇಹಿತರು, ಹಿರಿಯ ಸಹೋದರರಾಗಿರುವಂಥ ನಮ್ಮ ವಕೀಲರಾಗಿರುವಂಥ ಶ್ರೀಯುತ ಗೋವಿಂದ್ ಅವ್ರಿಗೆ ಇವತ್ತು ಹುಟ್ಟುಹಬ್ಬದ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀವಿ. ಮತ್ತು ನಮ್ಮ ಭಗವಂತ ಅವರಿಗೆ ಇಂಥ ಹುಟ್ಟುಹಬ್ಬಗಳನ್ನು ನೂರಾರು ವರ್ಷಗಳ ಕಾಲ ಹೀಗೆ ನೆರವೇರಲಿ, ಆರೋಗ್ಯ ಆಯುಷ್ಯವನ್ನು ಕೊಡಲಿ, ಇನ್ನೂ ಉನ್ನತ ಸ್ಥಾನಕ್ಕೆ ಬೆಳೆಯಲಿ ಅಂತೇಳಿ ನಾನು ಹುಟ್ಟುಹಬ್ಬದ ದಿನದಂದು ಶುಭಾಶಯಗಳನ್ನು ಹೇಳ್ತಾ ಹಾರೈಸ್ತೇನೆ. ಗೋವಿಂದಣ್ಣನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಆತ್ಮೀಯ ಸಹೋದರರು, ಸುಪ್ರೀಂ ಕೋರ್ಟ್ ಅಡ್ವೊಕೇಟ್, ಸಾಮಾಜಿಕ ಹೋರಾಟಗಾರರು, ಎಲ್ಲಿ ಅನ್ಯಾಯ ನಡೆದರೆ ಅಲ್ಲಿ ಪ್ರಶ್ನೆ ಮಾಡುವಂಥ ದಿಟ್ಟ ವಕೀಲರು, ಸಮಾಜದ ಮೇಲೆ ಸ್ಪೃಹೆ ಇರ್ತಕ್ಕಂಥವರು ಇವತ್ತು ಹುಟ್ಟುಹಬ್ಬದ ಆಚರಣೆ ಮಾಡಿಕೊಡ್ತಾ ಇದ್ದಾರೆ ನಮ್ಮೆಲ್ಲರ ಸಮ್ಮುಖದಲ್ಲಿ. ಅಂದರೆ ನಮಗೆ ಭಾರಿ ತುಂಬ ಸಂತೋಷ. ದಾಸರಿ ಗೋವಿಂದಣ್ಣನವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ವಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ನನಗೆ ಅತ್ಯಂತ ಸಂಭ್ರಮ ಮತ್ತು ಖುಷಿಯ ದಿನ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂತ ಹೇಳಿದ್ರೆ ನನ್ನ ಜನ್ಮದಿನ, ನನ್ನ ಬರ್ತ್ಡೇ ಜುಲೈ 1ನೇ ತಾರೀಕು. ಸೊ ನಾನು ಸುಮಾರು ಒಂದು 17-18 ದಿನ ಬಳ್ಳಾರಿಯಲ್ಲಿ ಇದ್ದಿಲ್ಲ. ಆದರೆ ಇವತ್ತಿನ ದಿನ ನನ್ನ ಅತ್ಯಂತ ಆತ್ಮೀಯ ಸ್ನೇಹಿತರು, ಹಿಂದೂ ಜಾಗಣಿಕೆಯ ಮುಖಂಡರು, ಶ್ರೀರಾಮುಲವರ ನೇತೃತ್ವದಲ್ಲಿ ಏನು ನನ್ನ ಸ್ನೇಹಿತರೆಲ್ಲರೂ ಕೂಡ ಬಂದು ಬಿಲಿಟೆಡ್ ವಿಶೇಷ ಹೇಳ್ತಾ ಒಂದು ಸಣ್ಣದಾಗಿರ್ತಕ್ಕಂಥ ಒಂದು ನನ್ನ ಚೇಂಬರಲ್ಲಿ ಒಂದು ಹುಟ್ಟುಹಬ್ಬದ ಒಂದು ಆಚರಣೆಯನ್ನು ಮಾಡಿದ್ದಾರೆ. ಹೀಗಾಗಿ ಮೊಟ್ಟ ಮೊದಲನೇದಾಗಿ ಅವರೆಲ್ಲರಿಗೂ ಕೂಡ ನನ್ನ ಅನಂತ ಕೋಟಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ನನಗೆ ಭಗವದ್ಗೀತೆಯ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಶ್ಲೋಕ ಜ್ಞಾಪಕ ಬರ್ತಾ ಇದೆ. ಇದು ಪ್ರಸ್ತುತ ಅಂತ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಇಡೀ ಪ್ರಪಂಚಕ್ಕೆ ಅಕ್ಷರ ಜ್ಞಾನವೇ ಇಲ್ಲದ ಸಂದರ್ಭದಲ್ಲಿ, ಪ್ರಪಂಚಕ್ಕೆ ಶಿಕ್ಷಣವೇ ಇಲ್ಲದ ಸಂದರ್ಭದಲ್ಲಿ, ಪ್ರಪಂಚಕ್ಕೆ ABCD ಗೊತ್ತಿಲ್ಲದ ಸಮಯದಲ್ಲಿ, ಇಡೀ ಪ್ರಪಂಚಕ್ಕೆ ಅಕ್ಷರ ಜ್ಞಾನವನ್ನು, ವೇದಗಳನ್ನು ಕೊಟ್ಟಿರ್ತಕ್ಕಂತಹ ದೇಶ ನಮ್ಮ ಹಿಂದೂ ದೇಶ ಭಾರತ. ಅಂತಹ ಸಂದರ್ಭದಲ್ಲಿ ಸುಮಾರು 5,000 ವರ್ಷಗಳ ಹಿಂದೆನೆ ಪ್ರಪಂಚಕ್ಕೆ ಗೀತೋಪದೇಶವನ್ನು ಮಾಡಿರ್ತಕ್ಕಂತಹ ಪ್ರಪಂಚದ ಏಕೈಕ ಭಗವಂತ ಕೃಷ್ಣ ಪರಮಾತ್ಮ. ಈ ಕೃಷ್ಣ ಪರಮಾತ್ಮ ನಮಗೆ ಗೀತೆಯನ್ನು ಕೊಟ್ಟಿದ್ದಾನೆ. ಇದು ಭಗವದ್ಗೀತೆ ಕೇವಲ ಇದು ಟೆಕ್ಸ್ಟ್ ಅಲ್ಲ, ನಮ್ಮ ಜೀವನದ ಒಂದು ದಾರಿದೀಪ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಅದಕ್ಕೆ ತೆಲುಗಿನಲ್ಲಿ ಒಂದು ಮಾತು ಹೇಳ್ತಾರೆ, ಗೀತ ಚದವಂಡಿ ರಾತ ಮಾರ್ಚಿಕೊಂಡಿ, ಗೀತ ಚದವಂಡಿ ರಾತ ಮಾರ್ಚಿಕೊಂಡಿ ಅಂತ ಹೇಳಿ. ಇದರ ಅರ್ಥ ಏನು ಅಂತ ಹೇಳಿದ್ರೆ, ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮಧರ್ಮಸ್ಯ ತದಾತ್ಮಾನಾಂ ಸೃಜಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಂ ಯುಗೆ ಯುಗೆ. ಕ್ರೋಧಾದ್ಭವತಿ ಸಮೋಹ ಸಮೋಹ ಸ್ಮೃತಿ ವಿಭ್ರಮಃ ಸ್ಮೃತಿ ಭ್ರಂಶಾತ್ ಬುದ್ಧಿನಾಶ ಬುದ್ಧಿನಾಶಾತ್ ಪ್ರಣಶ್ಯತಿ ಬುದ್ಧಿನಾಶಾತ್ ಪ್ರಣಶ್ಯತಿ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಯೇ ದುರ್ಭೂರ್ ಮಾತೇ ಸಂಗೋಸ್ತಿ ಕರ್ಮಣೆ. ಕರ್ಮಣ್ಯವಾಧಿಕಾರಸ್ಥೆ ಮಾ ಫಲೇಷು ಕದಾಚನ
ಮಾ ಕರ್ಮ ಫಲ ಹೇತುರ್ಭುರ್ ಮಾತೆ ಸಂಗೋಸ್ತಿ ಕರ್ಮಣಿ. ಇಟ್ ಮೀನ್ಸ್ ಡೂ ಯುವರ್ ವರ್ಕ್. Do your work sincerely without expecting any result from that karma. Therefore, karma is supreme. Karma is powerful. ಕೇವಲ ಕರ್ಮವನ್ನು ಮಾಡು, ಕರ್ಮದ ಪ್ರತಿಫಲವನ್ನು ಅಪೇಕ್ಷೆ ಪಡಬೇಡ ಅಂತ ಹೇಳಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ. ಹೀಗಾಗಿ ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಒಂದು ಮಾತು ಅರ್ಥ ಮಾಡ್ಕೋಬೇಕು. ಹುಟ್ಟು ಆಕಸ್ಮಿಕ, ಹುಟ್ಟು ಆಕಸ್ಮಿಕ, ಆದರೆ ಸಾವಿದೆಯಲ್ಲ, ಸಾವು ನಿಶ್ಚಯ, ಸಾವು ನಿರ್ಣಯ, ಒಂದು ದಿನ ಬಂದೇ ಬರುತ್ತೆ. ಹೀಗಾಗಿ ಹುಟ್ಟು ಮತ್ತು ಸಾವು, ಹುಟ್ಟು ಮತ್ತು ಸಾವುಗಳ ಮಧ್ಯೆ ನಡೀತಕ್ಕಂತ ಒಂದು ಸಮಗ್ರವಾಗಿರ್ತಕ್ಕಂತ ಒಂದು ಸಂಘರ್ಷವೇ ಜೀವನ. ಆ ಜೀವನ ಯಾವ ರೀತಿ ಇರ್ಬೇಕಂದ್ರೆ ಈ ರೀತಿ ಸಮಾಜಮುಖಿ ಆಗಿರ್ಬೇಕು ಅನ್ನೋದಕ್ಕೆ ಈ ಒಂದು ಕ್ಷಣ ಸಾಕ್ಷಿ ಆಗಿದ್ದೀವಿ ನಾವೆಲ್ಲರೂ ಕೂಡ. ಏನೇ ಆದ್ರೂ ಕೂಡ ಭಗವಂತ ನಮ್ಮೆಲ್ಲರಿಗೂ ಕೂಡ ಆರೋಗ್ಯ ಆಯುಷ್ಯವನ್ನು ಕೊಟ್ಟಿದ್ದಾನಲ್ಲ, ಅನಂತ ಕೋಟಿ ಪ್ರಣಾಮಗಳನ್ನು ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಧನ್ಯವಾದಗಳನ್ನು ಹೇಳುತ್ತಾ ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣ.